ಅಂತ ಹುಡುಗನ್ ಕತೆ ಇದು. ಬಡತನದ ಗೋಡೆನ ಒಡೆದು ತನ್ ದಾರಿ ಮಾಡ್ಕೊಂಡ, ತನ್ ಕನ್ಸನ್ನ ಆಯುಧಾಗ್ ಮಾಡ್ಕೊಂಡು ಇಡೀ ಈ ಜಗತ್ತೇ ಗುರ್ತಿಡಿಯೋಗ್ ಮಾಡ್ದ. ಸೊ ಈ ಕತೆ ಬಂದು ನಮ್ ಕರ್ನಾಟಕ ಒಂದ್ ಹಳ್ಳಿಯಿಂದ ಶುರು ಆಗುತ್ತೆ. ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ತಾಯಿ ಮನೆ ಕೆಲಸ ನೋಡ್ಕೊಂತಿದ್ರು. ಸ್ಕೂಲ್ ಮುಗಿತಿದ್ದಂಗೆ ಅವ್ರ ಪ್ರಯಾಣ ಬೆಂಗಳೂರಿಗೆ ಬಂತು. ಜೇಬಲಿತ್ತು ಜಸ್ಟ್ 300 ರೂಪಾಯಿ, ಆದ್ರೆ ಎದೆಲಿತ್ತು ಒಂದ್ ದೊಡ್ಡ ಕನ್ಸು. ಸಮಯ ಬಂದಾಗ ಚಿನ್ನದಕಿನ ಜಾಸ್ತಿ ಬೆಲೆ ಬಾಳೋ ಹಾಗಿತ್ತು. ಹೀರೋ ಆಗ್ಬೇಕು ಅನ್ನೋ ಕನ್ಸಿಟ್ಕೊಂಡ್ ಬಂದ್ರು. ಆದ್ರೆ 50 ರೂಪಾಯಿಗೋಸ್ಕರ ರೋಡ್ ಸೈಡ್ ಅಲ್ಲಿ ಟೀ ಮಾರೋ ಸಂದರ್ಭ ಬಂತು. ಬಹಳಷ್ಟು ಸಲ ಅನ್ಕೊಂಡ್ರು ಎಲ್ಲಾ ಬಿಟ್ಟು ಸುಮ್ನೆ ಊರ್ಗ್ ಹೋಗ್ಬಿಡೋಣ ಅಂತ. ಆಮೇಲೆ ತನ್ನನ್ ತಾನ್ ಅನ್ಕೊಂಡ್ರು, ಇವತ್ ನಾನ್ ಸೋಲ್ ಒಪ್ಕೊಂಡ್ರೆ ನಾಳೆ ನನ್ನನ್ ನೋಡಿ ಬೇರೆಯವರು ಸೋಲ್ ಒಪ್ಕೊಂತಾರೆ ಅಂತ. ಥಿಯೇಟರ್ ನ ಕತ್ಲೆ ಕೋಣೆಯಲ್ಲಿ, ಸೀರಿಯಲ್ ನ ಚಿಕ್ಕ ಚಿಕ್ಕ ರೋಲ್ ಗಳಲ್ಲಿ ಪ್ರತಿ ದಿನ ತನ್ನ ಹಣೆ ಬರನ ತಿದ್ದುತ್ತಾ ಇದ್ರು. ಯಾವಾಗ ಪರಿಶ್ರಮದ ಬೆಂಕಿ ಮೇಲೆ ಬೆವರಿನ ಮಳೆ ಸುರಿತೋ ಆವಾಗ ಎಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು ಅಂದ್ರೆ ಇಡೀ ಭಾರತದ ಸಿನಿಮಾ ಇಂಡಸ್ಟ್ರಿನೇ ನಡುಗ್ತು. 2018 ಇವತ್ತು ಕೋಟ್ಯಾಂತರ ಜನರು ಮನ್ಸಲ್ಲಿದ್ದಾರೆ. ಇವಾಗ